ಡೋಂಟ್ ವರಿ, ಹೇಗಿದ್ರು ನಾನು ಈ ಮದುವೆ ನಿಲ್ಲಿಸ್ತೀನಿ. ಕರ್ಣ ಸರ್ ಪ್ಲೀಸ್. ನಿಧಿ ಮ್ಯಾಮ್ ಪ್ಲೀಸ್, ಎಷ್ಟು ಅಂತ ಸುಳ್ಳು ಹೇಳ್ತೀರಾ ನೀವು? ನಿಮ್ಮ ಮಾತುಗಳು ಮದುವೆ ನಡೀಲಿ ಅಂತ ಹೇಳ್ತಾ ಇದೆ, ಆದರೆ ನಿಮ್ಮ ಕಣ್ಣು ಹೇಗಾದರೂ ಮಾಡಿ ಮದುವೆ ನಿಲ್ಲಿಸಿ ಅಂತ ಬೇಡ್ಕೊತಾ ಇದೆ. ನಿಮ್ಮ ನಾಲ್ಗೆಗಿಂತ ನಿಮ್ಮ ಕಣ್ಣೇ ರೀ ಜಾಸ್ತಿ ಸತ್ಯ ಹೇಳ್ತಾ ಇದೆ. ಏನಾದರೂ ಆಗಲಿ ಈ ಮದುವೆ ನಿಲ್ಲಿಸೋದಕ್ಕೆ ನಾನಂತೂ ಬಿಡಲ್ಲ. ವಿಶ್ವ 100% ಶೋರ್. ನಿಮ್ಮನ್ನ ಯಾವುದಾದ್ರೂ ರೂಮಲ್ಲಿ ಲಾಕ್ ಮಾಡಿದ್ರು ಸರಿ, ನಾನು ಅರ್ಜುನ್ ಅವ್ರನ್ನ ಮದುವೆ ಆಗೋಳೆ. ಯಾವುದೇ ಕಾರಣಕ್ಕೂ ಈ ಮದುವೆ ಮಾತ್ರ ನಿಲ್ಲಲ್ಲ. ಓಕೆ, ಓಪನ್ ಚಾಲೆಂಜ್. ಅದಕ್ಕೆ ನೀವು ಇಷ್ಟೊಂದು ಇಷ್ಟ ಆಗೋದು. ಸರಿ, ಹಾಗಿದ್ರೆ ನಿಮ್ಮ ಹಠ ಹೆಚ್ಚೋ ನನ್ನ ಪ್ರೀತಿ ಹೆಚ್ಚೋ ನೋಡಿ ಬಿಡೋಣ. ಯಾಕೆ ಸರ್ ಹೀಗೆ ಮಾಡ್ತಿದ್ದೀರಾ? ಎಷ್ಟು ಸಲ ಹೇಳೋದು ನಿಮಗೆ ನನ್ನ ಜೀವನ ಜೊತೆ ಆಟ ಆಡ್ಬಿಡಿ ಅಂತ. ರೀ ನಿಧಿ, ಈ ಡೈಲಾಗ್ ನಿಮಗೆ ಸೂಟ್ ಆಗಲ್ಲ ರೀ. ರೆಸ್ಟ್ ತಗೊಳ್ಳಿ, ಮಲ್ಕೊಳ್ಳಿ. ನಿಮ್ಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ವಾ? ನನಗೆ ನಿಮ್ಮ ಕಣ್ಣು ಮಾತ್ರ ಕೇಳಿಸೋದು, ಅದಷ್ಟೇ ಅರ್ಥ ಆಗೋದು. ಕರ್ಣ ಸರ್ನ ಹೇಗಾದ್ರೂ ಮಾಡಿ ತಡಿಬೇಕು. ಅಕ್ಕನ ಜೀವನ ಹಾಳಾಗೋದಕ್ಕೆ ಬಿಡಬಾರ್ದು. ಇವತ್ತಿನ ದಿನ ಏನು ಚೆನ್ನಾಗಿತ್ತಲ್ವಾ? ಹೌದು, ತುಂಬ ಚೆನ್ನಾಗಿತ್ತು. ನನಗೆ ಯಾಕೆ ಚೆನ್ನಾಗಿತ್ತು ಅಂತ ಕೇಳಲೇ ಇಲ್ವಲ್ಲ? ಹೇಳಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಯೂಶಲಿ ಈ ಥರ ಫಂಕ್ಷನ್ಸ್ ಎಲ್ಲ ಅಟೆಂಡೇ ಮಾಡಲ್ಲ. ಮನೇಲೇನಾದರೂ ಫಂಕ್ಷನ್ ಮಾಡಿದ್ರೆ ಸುಮ್ಮನೆ ಫೋರ್ಸ್ಫುಲಿ ಹೋಗಿ ನಿಲ್ತಿದ್ದೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಈ ಫಂಕ್ಷನ್ನ ನಾನು ಹೋಲ್ ಹಾರ್ಟೆಡ್ಲಿ ಎಂಜಾಯ್ ಮಾಡಿದ್ದೀನಿ ಗೊತ್ತಾ. ಆಲ್ ಥ್ಯಾಂಕ್ಸ್ ಟು ಯು. ನಿಮಗೆ ಖುಷಿ ಆಯ್ತಲ್ಲ, ಅಷ್ಟೇ ಸಾಕು. ನಾಳೆ ನಾಡಿದ್ದೆಲ್ಲ ತುಂಬ ಫಂಕ್ಷನ್ಸ್ಗಳಿವೆ, ನೀವು ಸುಸ್ತಾಗ್ಬಿಡ್ತೀರ. ಸೊ ನೀವು ಈಗಲೇ ಮನೆಗೆ ಹೋಗಿ ಮಲ್ಕೊಂಡು ರೆಸ್ಟ್ ಮಾಡಿ. ಏ ಕನ್ನಡಕ, ನನ್ನ ಮೇಲೆ ಯಾಕೆ ಇಷ್ಟೊಂದು ಕೇರ್ ಆ್ಯಂಡ್ ಕನ್ಸರ್ನ್? ನಾನು ಹೋಗಲೇಬೇಕಾ? ಇದೇನು ಹೀಗೆ ಕೇಳ್ತಾ ಇದ್ದೀರಾ? ಟೈಮ್ ಆಯಿತು, ಹೊರಡಿ. ಯಾಕೋ ಈ ಟೈಮ್ ಅನ್ನೋದು ಇಲ್ಲೇ ನಿಲ್ಬಾರ್ದ ಅಂತ ಅನಿಸ್ತಿದೆ. ಅಯ್ಯೋ, ಏನು ಹೀಗೆ ಹೇಳ್ತಾ ಇದ್ದೀರಾ? ಟೈಮ್ ಏನಾದರೂ ನಿಂತೋದ್ರೆ ನಾಳೆ ಮದುವೆಗೆ ತುಂಬ ಪ್ರಾಬ್ಲಮ್ಸ್ ಆಗೋಗತ್ತೆ ಅಷ್ಟೇ. ನೀವು ಹೊರಡಿ. ಬಾಯ್. ಈ ಬಣ್ಣ ನನ್ನ ಲೈಫನ್ನೇ ಚೇಂಜ್ ಮಾಡ್ತು. ನಿಜ ಹೇಳ ಕನ್ನಡಕ, ಇನ್ನು ಈ ಮುದ್ದಾದ ಕೈ ಮೇಲೆ ನನ್ನ ಹೆಸರನ್ನ ಬರಿತೀನಿ. ನಿನಗೆ ಓಕೆನಾ? ಸಂಜಯ್, ಅದು ನೀನು ಚಿಲ್ಡ್ರೆ ಅಂತಾನೆ ಕರಿಬೇಕು, ಅದೇ ಕೇಳಕ್ ಚಂದ. ನಾಳೆ ಸಿಗ್ತೀನಿ. ಬಾಯ್. ಏಯ್ ಕನ್ನಡಕ, ನಾಳೆ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಬೇಗ ಬಾ. ಹಾ, ಹಾಗೆ ನಿನ್ ಕೈ ಮೇಲೆ ಹೆಸರು ಬರಿಬೇಕೋ ಬೇಡೋ ಅಂತ ಹೇಳು. ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಹೋಗಿ ಇವಳು ಕೈ ಮುಟ್ಟ ಹಾಗಾಯ್ತು. ಕರ್ಣ ಸರ್ ಅಂತೂ ಸುಮ್ಮನಿರೋರಲ್ವೇ ಅಲ್ಲ. ಅವ್ರೇನಾದರೂ ಸತ್ಯ ಹೇಳ್ಬಿಟ್ರೆ ಅಕ್ಕನ ಬದುಕು ಖಂಡಿತ ಹಾಳಾಗತ್ತೆ. ಅವಳಿಗೆ ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಖಂಡಿತವಾಗ್ಲೂ ಇಲ್ಲ.
ಎಷ್ಟು ದಿನ ಕತ್ಲಲ್ಲಿದ್ದು ಅಕ್ಕನ ಬಾಳಿಗೆ ಈಗಷ್ಟೇ ಒಂದು ಬೆಳಕು ಸಿಕ್ಕಿದೆ. ಆ ಬೆಳಕು ಆರು ಹೋಗ್ಬಾರ್ದು ಅಂದರೆ ನನ್ನ ಕಾಣಿಸೋ ಪ್ರೀತಿ ಸಮಾಧಿ ಆಗಲೇಬೇಕು. ಕೃಷ್ಣ, ಎಲ್ಲ ನೋವನ್ನು ನುಂಗೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಹೇಗಾದರೂ ಮಾಡಿ ಈ ಮದುವೆ ನಡೆಯೋ ಹಾಗೆ ಮಾಡು. ಇಲ್ಲ, ನಾಳೆ ಕರ್ಣನ ನೇರವಾಗಿ ನಾನೇ ಕೇಳಿ ತಿಳ್ಕೊಬೇಕು. ಕನ್ಫ್ಯೂಷನ್ ಸಾಕಾಗೋಗಿದೆ ನನಗೆ. ಅವ್ರು ನನಗೆ ನಿಜವಾಗ್ಲೂ ಪ್ರೀತಿಯಿಂದ ಐ ಲವ್ ಯು ಹೇಳಿದ್ರು ಅಥವಾ ಮನೆಯವ್ರು ಎಲ್ಲರೂ ಒತ್ತಾಯಕ್ಕೆ ಹೇಳಿದ್ರು ಅಂತ ನಾನು ತಿಳ್ಕೊಳ್ಳೇಬೇಕು. ಅವರು ನನ್ನ ಪ್ರೀತಿಸ್ಬೇಕು ಅಂತಲೇ ನನ್ನ ಮನಸ್ಸು ಹೇಳ್ತಿದೆ. ಇನ್ನು ನಿಧಿನೂ ಮದುವೆ ಆಗಿ ನನ್ನಿಂದ ದೂರ ಹೋಗ್ಬಿಡ್ತಾಳೆ. ಆಗ ನನ್ನ ಪಾಲಾಗಿ ಉಳ್ಕೊಳ್ಳೋದು ಕರ್ಣ ಮಾತ್ರ. ಅವ್ರ ನೆರಳಿನ ಆಸರೆ ಕಳ್ಕೊಳ್ಳೋಕ್ಕೆ ನನಗೊಂಚೂರು ಇಷ್ಟ ಇಲ್ಲ. ನಂಗೆ ಕರ್ಣ ಬೇಕು, ನಂಗೆ ಪ್ರೀತಿ ಬೇಕು. ಕೃಷ್ಣ, ನಿನ್ನ ನಿಧಿಯವ್ರ ಫೇವ್ರೆಟ್ ದೇವರಲ್ವಾ? ಎಲ್ಲರ ಜೀವನದಲ್ಲೂ ನಾಟಕ ಆಡೋ ಲೀಲಾಧಾರ. ನಮ್ಮ ಲೈಫಲ್ಲಿ ಏನು ಕಡಿಮೆ ಲೀಲೆ ತೋರಿಸಿದ್ಯಾ? ಲೆಟ್ ಮಿ ಗೆಸ್. ನಿಂಗಲ್ಲಿ ಒಬ್ಬನೇ ಕೂತು ಬೋರ್ ಆಗಿರುತ್ತೆ, ಕೆಳಗಡೆ ನೋಡಿರ್ತೀಯ. ಬಡಪಾಯಿ ನಾನು ಕಾಣಿಸಿರ್ತೀನಿ. ಇವನ್ ಲೈಫಲ್ಲಿ ಡ್ರಾಮಾ ಕಡಿಮೆ ಅನಿಸಿ ಇನ್ನೊಂದಷ್ಟು ಮಸಾಲೆ ಮಿಕ್ಸ್ ಮಾಡಿದೀಯಾ. ಇಡೀ ಜಗತ್ತಲ್ಲಿ ಪ್ರಯೋಗ ಮಾಡಕ್ ನಾನೇ ಸಿಕ್ಕಿದ್ನಾ? ಆದರೂ ಪರವಾಗಿಲ್ಲ ಬಿಡು, ಪ್ರೀತಿಗೋಸ್ಕರ ನೀನು ಕೊಡೋ ಪರೀಕ್ಷೆ ಬರೀತೀನಿ. ಈ ಕರ್ಣ ನಿಧಿಗೆ ಯೋಗ್ಯ ಹೌದೋ ಅಲ್ವೋ ಅಂತ ನೀನೇ ಡಿಸೈಡ್ ಮಾಡು. ಆದರೂ ಕೃಷ್ಣ, ನಿನ್ನ ನಿಧಿನ ಹ್ಯಾಂಡಲ್ ಮಾಡೋದು ಸುಲಭ ಅಲ್ಲ. ಪ್ರೀತಿ ಅಂದರೆ ಮುಳ್ಳಿನ ಹಾದಿ ಅಂತೆ, ಅದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ಯಾ. ಎಲ್ಲರ ಮುಂದೆ ಸತ್ಯ ಹೇಳುವಾಗ ಅಷ್ಟು ಆರೋಪ ನನ್ನ ಮೇಲೆ ಬರಲಿ, ಎಲ್ಲರೂ ನನಗೆ ಬೈಲಿ. ಆದರೆ ನಿಧಿ ಮತ್ತು ನಿತ್ಯ ಮೇಲೆ ಯಾವ ಆರೋಪನೂ ಬರಬಾರ್ದು. ಗೌರವಕ್ಕೆ ತೊಂದರೆ ಆಗಬಾರ್ದು. ನೋವನ್ನ ನಗ್ನಗ್ತಾ ಸ್ವೀಕರಿಸೋದು ನನ್ನ ಜವಾಬ್ದಾರಿ, ನನಗೆ ಸಹಾಯ ಮಾಡೋದು ನಿನ್ನ ಜವಾಬ್ದಾರಿ. ಓಕೆನಾ? ಡೀಲಾ? This Kannadaka is so dumb.